ಸೊ ಫಸ್ಟ್ ಕ್ವಶನಿಗೆ ಚಾರ್ಜ್ ಕ್ಯೂ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಇವೆರಡು ಚಾರ್ಜ್, ಇದು Q1 ಮತ್ತು ಇದು Q2. ಸೊ ಇವೆರಡು ಫಿಕ್ಸ್ಡ್ ಆಗಿದೆ. ಇಲ್ಲಿ Q3 ಇದೆ. ಇವಾಗ ಈ ಚಾರ್ಜ್ Q3 ಮೇಲೆ ಎಷ್ಟು ಆ್ಯಕ್ಟ್ ಆಗ್ತಿದೆ, ಇದ್ರ ಮೇಲೆ ಎಷ್ಟು ಆ್ಯಕ್ಟ್ ಆಗ್ತಿದೆ ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ಎಷ್ಟು ಆ್ಯಕ್ಟ್ ಆಗ್ತಿದೆಯೋ ಇದ್ರ ಮೇಲೂ ಕೂಡ ಅಷ್ಟೇ ಆ್ಯಕ್ಟ್ ಆಗ್ತಾ ಇರುತ್ತೆ. ಇದು ಹತ್ರ ತೊಗೊಂಬಂದ್ರು ಕೂಡ Q3ನ. ಸೊ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ನಂಬರ್ ಆಫ್ ಚಾರ್ಜಸ್ ತಂದರೂ ಏನು ಫೀಲ್ಡ್ ಇದೆ ಅದ್ರ ಸ್ಟ್ರೆಂತು ಅಷ್ಟೇ ಇರುತ್ತೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್ ಬಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜರ್. ಇದೇನಾಗಿರುತ್ತೆ ಅಂದರೆ ನಮಗೆ ಸ್ಪೆರಿಕಲ್ ಆಗಿರುತ್ತೆ. ಇಟ್ ಈಸ್ ಅ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಬಂದು ರೆಸಿಸ್ಟಿವಿಟಿ ಆಫ್ ದ ಮೆಟಲ್ ವೈರ್ ಡಿಪೆಂಡ್ಸ್ ಆನ್. ಇಲ್ಲಿ ರೆಸಿಸ್ಟೆನ್ಸ್ ಎಲ್ಲ ಕೇಳಿರೋದು. ರೆಸಿಸ್ಟೆನ್ಸ್ ಆಗಿದ್ದರೆ ಎಲ್ಲವೂ ಆಗಿರೋದು. ರೆಸಿಸ್ಟಿವಿಟಿ ಕೇಳೋದ್ರಿಂದ ನಮಗೆ ಟೆಂಪರೇಚರ್ ಬಿಟ್ಟರೆ ಮೆಟೀರಿಯಲ್ ಆಗುತ್ತೆ. ನೆಕ್ಸ್ಟಿಗೆ ಬಂದು ಇಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಕರೆಂಟ್ ಕಾನ್ಫಿಗರೇಷನ್ನ ಕೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅಟ್ ಎ ಡಿಸ್ಟೆನ್ಸ್ ಆರ್ ದ ಇನ್ಫೈನೈಟ್ಲಿ ಲಾಂಗ್ ಆದರೆ ಏನಾಗುತ್ತೆ ನನಗೆ B = μ0I/2πr ಆಗುತ್ತೆ. ಅಟ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಲೂಪ್ ಆದರೆ ಏನಾಗುತ್ತೆ 2r ಆಗುತ್ತೆ. ಅಟ್ ದಿ ಸೆಂಟರ್ ಆಫ್ ಕ್ಯಾರಿಂಗ್ ಸೊಲೆನೈಡ್ ಆದರೆ ಏನಾಗುತ್ತೆ μ0/Ni ಆಗುತ್ತೆ. ಸೊ ಆಪ್ಷನ್ ಬಂದು ಯಾವುದಾಗುತ್ತೆ ಮ್ಯಾಚು ಬಿ ಆಗ್ತಾ ಹೋಗುತ್ತೆ. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ 0. ಕ್ಲೋಸ್ಡ್ ಸರ್ಫೇಸ್ ಇಸ್ 0 ಅಂದರೆ ಇಲ್ಲಿ ಯಾವುದಾಗುತ್ತೆ ನನಗೆ ಮ್ಯಾಗ್ನೆಟಿಸಮ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಂದು -Q/ε0. ಸೊ ನೆಕ್ಸ್ಟ್ ಸಿಕ್ಸ್ತ್ ಒಂದು ಬಂದು AC ಜನರೇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಹೌದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ. AC ಜನರೇಟರ್ ಅರ್ಮೇಚರ್ ರೊಟೇಟ್ಸ್ ಇನ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜಸ್ ಇಂಡ್ಯೂಸಸ್ ಇನ್ ದ EMF ಆಫ್ ದಿ ಕಾಯಿಲ್. ಹೌದು, ಅದು ತಿರುಗಿದ್ರೇ ನಮಗೆ ಇಂಡ್ಯೂಸ್ ಆಗೋದು, ಅವಾಗ AC ಕರೆಂಟ್ ನಮಗೆ ಪ್ರೊಡ್ಯೂಸ್ ಆಗೋದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ನೋಡ್ತಿದ್ದಾಗೆ ಹೇಳ್ಬೋದು, ಇದು ಇಂಡಕ್ಟೆನ್ಸ್ನ ಇಟ್ ಹ್ಯಾಸ್ ಓನ್ಲಿ ಇಂಡಕ್ಟೆನ್ಸ್ ಆಗಿರುತ್ತೆ. ಸೊ ಆಪ್ಷನ್ ಬಿ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ ಕೋರ್ ಆರ್ ಯೂಶಲಿ ಲ್ಯಾಮಿನೇಟೆಡ್ ಟು ರೆಡ್ಯೂಸ್ ದಿ ಎನರ್ಜಿ ಲಾಸ್ ಬೈ. ಲ್ಯಾಮಿನೇಟ್ ಏನಕ್ಕೆ ಮಾಡ್ತಾರೆ ಅಂದರೆ ನಾವು ಎಡ್ಡಿ ಕರೆಂಟಿಂದ ಕಡಿಮೆ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಬಂದು ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಡೈರೆಕ್ಟ್ ಕ್ವಶನ್. ದಟ್ ಈಸ್ ಆಪ್ಷನ್ ಎ. ಎ ಕ್ಲೋಸ್ಡ್ ಸರ್ಫೇಸ್ ಆಫ್ B.dl is equal to μ0I + μ0ε0 d∅e/dt. ನೆಕ್ಸ್ಟ್ ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾನು ನೋಡಬೇಕಾದ್ರೆ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟ್ ಏನಿರುತ್ತೆ ವರ್ಚುವಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ, ಜೊತೆಗೆ ಮ್ಯಾಗ್ನಿಫೈ ಆಗಿ ಬರುತ್ತೆ. ಮೈಕ್ರೋಸ್ಕೋಪನ್ನು ನಮಗೆ ಮ್ಯಾಗ್ನಿಫೈಯೇ ಕಾಣಿಸ್ಬೇಕು ತಾನೆ. ಸೊ ಅದೇನಾಗಿರುತ್ತೆ ವರ್ಚುವಲ್ ಆಗಿರುತ್ತೆ, ಜೊತೆಗೆ ಇನ್ವರ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ವಿಚ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಲೈಟ್ ವೇವ್ಸ್ ಆಫ್ ದ ಸೇಮ್ ವೇವ್ ಲೆಂತ್ ಕಮಿಂಗ್ ಫ್ರಮ್ 2 ಇಂಡಿಪೆಂಡೆಂಟ್ ಕೋಅರೆಂಟ್ ಸೋರ್ಸ್ ಕ್ಯಾನ್ ಪ್ರೊಡ್ಯೂಸ್ ಇಂಟರ್ಫರೆನ್ಸ್. ಇದಾಗೋದಿಲ್ಲ. ನೆಕ್ಸ್ಟು ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ 2 ಫ್ರಿಂಜಸ್ n ಲ್ಯಾಂಬ್ಡಾ ದ ಬ್ರೈಟ್ ಫ್ರಿಂಜಸ್ ಇಸ್ ಪ್ರೊಡ್ಯೂಸ್ಡ್. ಹೌದು, ಇದಾಗುತ್ತೆ. ದ ಫೇಸ್ ಡಿಫ್ರೆನ್ಸ್ ಇಸ್ ಇಂಟರ್ಫರೆನ್ಸ್, ಇದು ಆಗುತ್ತೆ. ಸೊ ಆಪ್ಷನ್ ಇಸ್ ಎ. ಸೊ ನೆಕ್ಸ್ಟ್ ಒನ್ ಎ ಬಾಲ್ ಇಸ್ ಡ್ರಾಪ್ಡ್ ಫ್ರಮ್ ಸರ್ಟನ್ ಹೈಟ್ ಆ್ಯಂಡ್ ಇಟ್ ಫಾಲ್ಸ್ ಫ್ರೀಲಿ ಅಂಡರ್ ಗ್ರಾವಿಟಿ. ಡ್ಯೂರಿಂಗ್ ದ ಫಾಲ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಈಸ್ ಅಸೋಸಿಯೇಟೆಡ್ ವಿತ್. ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಡಿ ಬ್ರಾಗ್ಲಿ ವೇವ್ ಲೆಂತ್? ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಯಾವಾಗಲೂ ಏನಾಗಿರುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸರ್ಟನ್ ಹೈಟಿಂದ ನಾನು ಬೀಳಿಸ್ಬೇಕಾದ್ರೆ ಡ್ಯೂ ಟು ಗ್ರಾವಿಟಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ರುಥರ್ಫೋರ್ಡ್ ಎಕ್ಸ್ಪರಿಮೆಂಟ್, ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪರಿಮೆಂಟ್, ಆಲ್ಫಾ ಪಾರ್ಟಿಕಲ್ ಪ್ರೊಜೆಕ್ಟೆಡ್ ಥ್ರೂ ಎ ಥಿಂಗ್. ಇಲ್ಲೇನಾಗಿರುತ್ತೆ 180 ಡಿಗ್ರಿ. ಇದು ಡೈರೆಕ್ಟ್ ಕ್ವಶನ್. ಇದು ಇಂಪ್ಯಾಕ್ಟ್ ಪ್ಯಾರಾಮೀಟರು ಇಸ್ 0. ಸೊ ಅದು ಬೊಂಬಾರ್ಡಾಗಿ ವಾಪಸ್ ರಿಟರ್ನ್ ಬರುತ್ತಲ್ಲ, ಸೊ ಹಾಗಾಗಿ 180 ಡಿಗ್ರಿ. ಬೈಂಡಿಂಗ್ ಎನರ್ಜಿ ನಮ್ಮಿಂದ ಏನು ಸಿಚುಯೇಟ್ ಮಾಡುತ್ತೆ, ಏನು ಮೆಷರ್ ಮಾಡುತ್ತೆ ಅಂದರೆ ಸ್ಟೆಬಿಲಿಟಿನ ಮೆಷರ್ ಮಾಡ್ತಾ ಹೋಗುತ್ತೆ. ಎನರ್ಜಿ ಗ್ಯಾಪ್ ಆಫ್ ಸಿಲಿಕಾನ್ 0.7 ಕನ್ಫ್ಯೂಸ್ ಆಗಬೇಡಿ. ಎಲೆಕ್ಟ್ರಾನ್ ವೋಲ್ಟ್ ಕೇಳಿರೋದ್ರಿಂದ 1.1 ಎಲೆಕ್ಟ್ರಾನ್ ವೋಲ್ಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿರೋದ್ರಿಂದ ಆನ್ಸರ್ ಬಂದು ಯಾವುದಾಗುತ್ತೆ ಟಾರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ವಾಟರ್ ಈಸ್ ಎ ಎಕ್ಸಾಂಪಲ್ ಆಫ್ ಡಯಾಮ್ಯಾಗ್ನೆಟಿಕ್. ಓಕೆ. ನೆಕ್ಸ್ಟ್ ವಿಚ್ ಆಫ್ ದ ರಾಡ್ ಈಸ್ ಇನ್ಸರ್ಟೆಡ್ ಇನ್ ಎ ಕಾಯಿಲ್? Ferromagnetic. It is a ferromagnetic. Polarization light shows that light is a dash wave. It is a transverse wave. Next, photoelectric effect is an instantaneous. So these are the questions of both MCQs and fill in the blanks. ನಿಮಗೆ ಏನಾದರೂ ಇನ್ ಡೀಟೇಲ್ಸ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ಸೊ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಕೊಡ್ತೀನಿ. ವಿತಿನ್ 10 minutes I will upload the numericals also with solution. Okay, thank you.